ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ. ಏನಮ್ಮ, ಸಾಲ ಇಸ್ಕೋಬೇಕಾದ್ರೆ 10 ಸಲ ಕಾಲ್ ಮಾಡ್ತೀಯಾ? ಸಾಲ ವಸೂಲ್ ಮಾಡೋಣ ಅಂತ ಫೋನ್ ಮಾಡಿದ್ರೆ ಕಾಲೇ ರಿಸೀವ್ ಮಾಡಲ್ಲ ಅಂತೀಯಲ್ಲ. ನನ್ನ ನಂಬರಿಂದ ರಿಸೀವ್ ಮಾಡಿಲ್ಲ ಅಂದ್ರೆ ಇನ್ನೊಬ್ಬರ ನಂಬರ್, ಅವ್ರ ನಂಬರಿಂದ ರಿಸೀವ್ ಮಾಡಲ್ಲ ಅಂದ್ರೆ ಮತ್ತೊಬ್ಬರ ನಂಬರ್, ಹಿಂಗೆ 10 ನಂಬರ್ ಇಟ್ಕೊಳಕ್ಕಾಗತ್ತಾ ನಿನ್ನ ಹತ್ರ ಸಾಲ ವಸೂಲು ಮಾಡೋಕೆ? ಇಲ್ಲ ಅಣ್ಣ, ಆದಷ್ಟು ಬೇಗ ನಿಮ್ಮ ದುಡ್ಡನ್ನು ವಾಪಸ್ ಕೊಟ್ಬಿಡ್ತೀನಿ. ಏನಾ ಆದಷ್ಟು ಬೇಗನಾ? ಇದೇ ಮಾತನ್ನ 3 ತಿಂಗಳಿಂದ ಹೇಳ್ತಾ ಇದೀಯಾ ನೋಡು. ಅದೆಲ್ಲ ನನಗೆ ಗೊತ್ತಿಲ್ಲ. ಇವತ್ತು ನನಗೆ ಬರ್ಬೇಕಾಗಿರೋ ದುಡ್ಡು ಬರ್ಲಿಲ್ಲ ಅಂತ ಅಂದ್ರೆ ನಾವು ನಿಮ್ಮ ಮನೆ ಮುಂದೆ ಇರ್ತೀವಿ. ಏನಣ್ಣ ಇದು, ಹಬ್ಬದ ದಿನ ಫೋನ್ ಮಾಡಿ ಮನೆ ಹತ್ರನೇ ಬರ್ತೀನಿ ಅಂತ ಹೆದರಿಸ್ತಿದ್ದೀರಲ್ಲ? ಹಬ್ಬ ನೀನೊಬ್ಳಿಗೇನ, ನಮ್ಗಿಲ್ವಾ? ಸಾಲ ಇಸ್ಕೊಂಡಳು ಅದ್ದೂರಿಯಾಗಿ ಹಬ್ಬ ಮಾಡ್ತಾ ಇದೀಯ. ಸಾಲ ಕೊಟ್ಟರು ಕಣ್ಣು ಬಾಯಿ ನೋಡ್ತಾ ಕೂತ್ಕೋಬೇಕಾ? ಅಣ್ಣ ಸ್ವಲ್ಪ ಟೈಮ್ ಕೊಡಿ, ಹೇಗಾದ್ರೂ ಮಾಡಿ ಅರೇಂಜ್ ಮಾಡ್ತೀನಿ. ಟೈಮ್ ಕೊಡ್ಬೇಕು ನೋಡು. ಟೈಮ್ ಕೊಟ್ಟಿದ್ದು ಆಯ್ತು, ಅದು ಮುಗ್ದಿದ್ದು ಆಯ್ತು. ಇನ್ನೇನಿದ್ರು ನಾಳೆ ನಿಮ್ಮ ಮನೆ ಹತ್ರ ಬರೋದೆ, ದುಡ್ಡು ವಸ್ತು ಮಾಡೋದೆ. ಹಣನ ರೆಡಿ ಮಾಡ್ಕೋ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ಈಗ? ಇದ್ದಕ್ಕಿದ್ದ ಹಾಗೆ ದುಡ್ಡು ಅಂದ್ರೆ ಎಲ್ಲಿಂದ ತಂದ್ಕೊಡ್ಲಿ? ಆ ದೀಪಿಕನ ಹತ್ರ ಇಸ್ಕೊಂಡಿದ್ದ 5 ಲಕ್ಷನೂ ಈಗ ನನ್ನ ಹತ್ರ ಇಲ್ಲ. ಅದನ್ನ ಮಾವಂಗ್ ಕೊಟ್ಟು ದೊಡ್ಡ ತಪ್ಪು ಮಾಡಿದೆ. ಈಗ ಸಾಲ್ಗಾರು ಮನೆ ಮುಂದೆ ಬಂದು ನಿಂತ್ಕೊಂಡ್ರೆ ಏನ್ ಗತಿ? ಕಾಪಾಡು ಭಗವಂತ. ಸಂಧ್ಯಾ, ಊಟ ಮಾಡು. ಏನ್ ಯೋಚನೆ ಮಾಡ್ತಿದ್ಯಾ? ದುಡ್ಡು ಓಡೋದವಳೆ, ಅದೇನು ಹೇಳಬೇಕು ಅಂತಿದ್ಯೋ ಸರಿಯಾಗಿ ಹೇಳು. ಲಡ್ಡು ಬೇಕಾ? ತಾತ, ಅವಳು ಆ್ಯಕ್ಚುಲಿ ಹೇಳ್ತಿರೋದು ಲಡ್ಡು ಅಂತಲ್ಲ, ದುಡ್ಡು ಅಂತ. ತಾತ, ಅದು ದುಡ್ಡು ಅಂದರೆ ಈಗ ಕೆಲಸ ಇಲ್ವಲ್ಲ? ಕೆಲಸ ಇಲ್ಲ ಅಂದರೆ ದುಡ್ಡಿಲ್ಲ ಅಂದರೆ ಅಂದ್ಕೊಂಡಿದ್ದನ್ನ ಯಾವುದೂ ಮಾಡೋಕ್ಕಾಗಲ್ಲ. ಅದು ಅಲ್ಲದೆ ಕೈಯಲ್ಲಿರೋ ದುಡ್ಡು ಕೂಡ ನಿಲ್ತಿಲ್ಲ. ಯಾಕೆ ಸಂಧ್ಯಾ, ಖರ್ಚಿಗೇನಾದರೂ ದುಡ್ಡು ಬೇಕಿತ್ತಾ? ಬೇಕು ಅಂದರೆ ಹೇಳು, ನಾನು ಕೊಡ್ತೀನಿ. ಹೇಗಿದ್ರು ಹಬ್ಬಕ್ಕೆ ಬೋನಸ್ ಬರುತ್ತೆ. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಅಣ್ಣ. ನನಗೆ ಅಂತ ಒಂದು ಕೆಲಸ ಸಿಕ್ಕಿದ್ರೆ ನಾನು ಸಂಪಾದನೆ ಮಾಡ್ಬೋದಿತ್ತಲ್ವಾ? ಕೆಲಸ ಹುಡುಕ್ತಿದ್ಯಲ್ಲ, ಸಿಗತ್ತೆ ಬಿಡು. ಈಗ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಊಟ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.